ರಾಮಾಯಣದಲ್ಲಿ ಬರುವಂತಹ ಒಂದು ಅದ್ಭುತವಾದಂತಹ ಪ್ರಸಂಗ, ಇದನ್ನ ಜನಪದೀಯ ಕಥೆ ಅಂತ ಕೂಡ ಕರೀತಾರೆ. ರಾಮ ಮತ್ತು ಭರತ ಎಷ್ಟೊಂದು ಅನ್ಯೋನ್ಯವಾಗಿ ಬದುಕ್ತಾ ಇದ್ರು ಅನ್ನೋದಕ್ಕೆ ಉದಾಹರಣೆವಾಗಿರುವಂತಹ ಒಂದು ಕಥೆ. ರಾಮ ಕಾಡಿಗೆ ಹೋದಂತಹ ಸಂದರ್ಭದಲ್ಲಿ ಭರತ ಅರಮನೆಯಲ್ಲಿ ಇದ್ರೂ ಸಹಿತ ಭೂಮಿಯನ್ನ ಒಂದೆರಡು ಅಡಿ ಅಗೆದು ಅದರಲ್ಲಿ ಮಲ್ಕೊಳ್ತಾ ಇದ್ದಂತೆ. ಪ್ರತಿ ದಿವಸ ರಾತ್ರಿ ಒಂದೆರಡು ಅಡಿ ಅಗೆಯೋದು, ಅದರಲ್ಲಿ ಮಲ್ಕೊಳ್ಳೋದು ಮಾಡ್ತಿದ್ದಂತೆ. ಬಹಳ ದಿವಸಗಳ ಕಾಲ ನೋಡಿದಂತಹ ಕೆಲವರು ಭರತನನ್ನ ಕೇಳ್ತಾರಂತೆ, ಏನು ಭರತ, ಇಷ್ಟು ಅರಮನೆ ಇದ್ರು ಮಂಚಗಳಿದ್ರು ಸಹಿತ ನೀನು ಮಾತ್ರ ಭೂಮಿಯನ್ನ ಒಂದೆರಡು ಅಡಿ ಅಗೆದು ಯಾಕೆ ಮಲ್ಕೊಳ್ತಾ ಇದೀಯ ಅಂತ ಕೇಳಿದಾಗ, ಆಗ ಭರತ ಎಷ್ಟು ಅದ್ಭುತವಾದಂತಹ ಉತ್ತರವನ್ನ ಕೊಟ್ಟ ಅಂದ್ರೆ, ನನ್ನ ಅಣ್ಣನಾಗಿರುವಂತಹ ರಾಮನು ವನವಾಸದಲ್ಲಿ ಕಷ್ಟವನ್ನ ಪಡ್ತಿದ್ದಾನೆ, ಅವನು ನೆಲದಲ್ಲಿ ಮಲ್ಕೊಳ್ತಾ ಇದ್ದಾನೆ, ನಾನು ಕೂಡ ಮಂಚದ ಮೇಲೆ ಮಲ್ಕೊಂಡ್ರೆ ಅವನಿಗಿಂತ ಎತ್ತರದಲ್ಲಿ ಮಲ್ಕೊಂಡಂಗಾಗುತ್ತೆ, ಅಥವಾ ನೆಲದಲ್ಲಿ ಮಲ್ಕೊಂಡ್ರೆ ಅವನಿಗೆ ಸರಿಸಮನಾಗಿ ನಾನು ಮಲ್ಕೊಂಡಂಗಾಗುತ್ತೆ. ಅದಕ್ಕಾಗಿ ಅವನಿಗಿಂತ ನಾನು ಕೆಳಗಡೆನೇ ಇರಬೇಕನ್ನುವ ಕಾರಣಕ್ಕಾಗಿ ಒಂದೆರಡು ಅಡಿ ಅಗೆದು ಅದರಲ್ಲಿ ನಾನು ಮಲ್ಕೊಳ್ತಾ ಇದ್ದೀನಿ ಅನ್ನುವಂತಹ ಮಾತನ್ನ ಭರತ ಹೇಳ್ತಾನಂತೆ. ಎಷ್ಟು ಅದ್ಭುತವಾದಂತಹ ಸಹೋದರ ಬಾಂಧವ್ಯ ಅವರಿಬ್ಬರದ್ದು ಇತ್ತು. ಭರತ ಮನಸ್ಸು ಮಾಡಿದ್ರೆ ತಾನೇ ಪೂರ್ತಿಯಾಗಿ ಅಯೋಧ್ಯೆಯನ್ನು ಆಳ್ಬೋದಿತ್ತು, ಸುಖದ ಸುಪ್ಪತ್ತಿಗೆಯಲ್ಲಿ ಮೆರಿಬಹುದಿತ್ತು. ಆದ್ರೆ ರಾಮನಿಗೆ ಸೇರ್ಬೇಕಾದಂತಹ ಜಾಗ ಎನ್ನುವಂತಹ ಒಂದು ಚಿತ್ತದೊಂದಿಗೆ ಅವನು ಯಾವತ್ತಿಗೂ ಕೂಡ ಮೈ ಮರೆಯಲಿಲ್ಲ. ಇಷ್ಟು ಅದ್ಭುತವಾದಂತಹ ಕಥೆಗಳನ್ನ ನಮ್ಮ ಪಠ್ಯ ಪುಸ್ತಕದಲ್ಲಿ ಅಳವಡಿಸಿದ್ರೆ ಸಮಾಜದ ಸ್ವಾಸ್ಥ್ಯ ಅದ್ಭುತವಾಗಿರುತ್ತೆ.